ನೀವು ಮೇಡಮ್ನ ಅರೆಸ್ಟ್ ಮಾಡೋದಕ್ಕೂ ಮುಂಚೆ ನನ್ನ ಹತ್ರ ಒಂದು ಲೆಟ್ರ್ ಇದೆ, ಅದನ್ನು ಕೊಡ್ತೀನಿ, ಓದಿ. ವಿಜಯಾಂಬಿಕಾ ಮೇಡಮ್, ನಾನು ನಿಮ್ಮ ದೊಡ್ಡ ಅಭಿಮಾನಿ. ನೀವು ಹೇಳಿದಾಗೆ ಬಾಕ್ಸ್ಗಳನ್ನ ಶ್ರಾವಣಿ ಮನೆಯಲ್ಲಿ ಇಟ್ಟಿದ್ದೀನಿ. ಇನ್ಸ್ಪೆಕ್ಟ್ರೆ, ಓದಿ. ಶ್ರಾವಣಿ ಅರೆಸ್ಟ್ ಆದ್ಮೇಲೆ ನೀವು ಖಂಡಿತ ಗೆದ್ದೇ ಗೆಲ್ತೀರಾ. ನೀವು ಗೆದ್ದ ನಂತರ ನಿಮ್ಮ ಮನೆಯಲ್ಲಿ ನನಗೊಂದು ಕೆಲಸ ಕೊಡಿ. ನಿಮ್ಮೊಂದಿಗೆ ನೇರವಾಗಿ ಮಾತಾಡೋದಕ್ಕೆ ಆಗ್ತಿಲ್ಲ, ಆದ್ರಿಂದ ಈ ಪತ್ರವನ್ನು ಬರಿತಾ ಇದ್ದೀನಿ. ನಾವು ಅವಾಗ್ಲಿಂದ ಅದನ್ನ ಹೇಳ್ತಾ ಇದ್ದೀವಿ, ಈ ಬಾಕ್ಸ್ನ ಯಾರೋ ಒಬ್ಬ ತಂದಿಟ್ಬಿಟ್ಟೋದ ಅಂತ. ನಮ್ಮ ಮಾತನ್ನ ನಂಬ್ತಾ ಇಲ್ಲ ಸುಬ್ರಹ್ಮಣ್ಯ. ಈಗಲಾದ್ರೂ ಗೊತ್ತಾಯ್ತಾ ಸರ್, ಈ ಬಾಕ್ಸ್ ತಂದಿಟ್ಟವನೇ ಆ ಲೆಟ್ರ್ ಕೂಡ ಬರ್ದಿದ್ದಾನೆ ಅಂತ? ಈ ಲೆಟ್ರು ಅವನೇ ಬರ್ದಿದ್ದಾನೆ ಅಂತ ಹೇಗೆ ನಂಬೋದು? ನಿಮ್ಮಲ್ಲೇ ಯಾರಾದರೂ ಬರ್ದಿರ್ಬೋದಲ್ವಾ? ಕರೆಕ್ಟ್ ಇನ್ಸ್ಪೆಕ್ಟ್ರೆ, ಪೊಲೀಸಾಗಿ ನಿಮ್ಮ ಅನುಮಾನ ಕರೆಕ್ಟಾಗಿದೆ. ಈಗ ಅವನ್ನೇ ಇಲ್ಲಿ ಕರೆಸಿದ್ರೆ ನೀವು ನಂಬ್ತೀರಾ? ಇನ್ಸ್ಪೆಕ್ಟ್ರೆ, ಆ ಮಹಾನುಭಾವ ಇಲ್ಲೇ ಇದ್ದಾನೆ, ಒಂದು ನಿಮಿಷ ಇರಿ, ಅವನ್ನೇ ಕರ್ಕೊಂಬರ್ತೀನಿ. ನಡಿಯ ಹೇಳ, ನಿಜ ಏನಂತ ಹೇಳ. ಸರ್, ಏನು ಗೊತ್ತಿಲ್ಲದೆ ಹಿಂಗೆಲ್ಲ ಮಾಡ್ಬಿಟ್ಟೆ ಸರ್, ನನ್ನನ್ನು ಬಿಟ್ಬಿಡಿ ಸರ್. ವಿಜಯಾಂಬಿಕಾ ಕಡೆಯವರು ಹಿಂಗೆಲ್ಲ ಮಾಡು ಅಂತ ಹೇಳಿದ್ರು ಸರ್. ಏನೋ ಕೆಲಸ ಸಿಗುತ್ತೇನೋ ಆಸೆಲಿ ಮಣ್ತಿನ ಕೆಲಸ ಮಾಡ್ಬಿಡಿ ಸರ್. ತಪ್ಪಾಯ್ತು ಸರ್, ನಿಮ್ಗೆ ಕೈ ಮುಗಿತೀನಿ ಸರ್, ಬಿಟ್ಬಿಡಿ ಸರ್ ನನ್ನ. ಇನ್ಸ್ಪೆಕ್ಟ್ರೆ, ನಿಮ್ಮ ಮುಖ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ನನಗೆ. ಅಲ್ಲ, ಎಷ್ಟು ಸಲ ಈ ಥರ ಬಂದು ಮುಖಕ್ಕೆ ಮಂಗಳಾರತಿ ಎತ್ತಿಸ್ಕೊಂಡು ಹೋಗ್ತೀರಾ ಹೇಳಿ? ಸರಿ, ಈಗ ಹೇಳಿ, ಕೋರ್ಟಿಗೆ ಬರಬೇಕಾಗಿರೋದು ಮೇಡಮ್ಮ, ನೀವಾ, ಇಲ್ಲಾಂದರೆ ನಿಮ್ಮ ವಿಜಯಾಂಬಿಕಾ ಹೋಗ್ಬೇಕಾ? ಸರ್, ಅದು ಇದುವರೆಗೂ ನಾವು ನೋಡಿದ್ದಲ್ಲ ಸಿನಿಮಾ ರೀತಿಯಲ್ಲಿ ಸುಳ್ಳು ಎಂದು ಸಾಬೀತಾಗಿದೆ. ನಾವು ನೋಡಿದ್ದೇ ಬೇರೆ, ಆದರೆ ಇಲ್ಲಿ ನಡೆದಿರೋದೇ ಬೇರೆ. ವಿಜಯಾಂಬಿಕಾ ಶ್ರಾವಣಿಯವರನ್ನ ಸೋಲಿಸಲು ಇಂಥ ಪಿತೂರಿ ಮಾಡಿದ್ದಾರೆ ಎಂದು ಮೇಲ್ನೋಟಕ್ಕೆ ತಿಳಿದು ಬರ್ತಿದೆ. ಒಬ್ಬ ವ್ಯಕ್ತಿಯಿಂದ ಈ ಸ್ಫೋಟಕ ಸತ್ಯ ಬಯಲಾಗಿದೆ. ಪೊಲೀಸ್ನವರು ವಿಜಯಾಂಬಿಕಾ ಮಾತಿಗೆ ಕಟ್ಟಿಬಿದ್ದು ಇಲ್ಲಿಗೆ ಬಂದು ಶ್ರಾವಣಿಯವರನ್ನ ಅರೆಸ್ಟ್ ಮಾಡಲು ಪ್ರಯತ್ನ ಪಡ್ತಿದ್ದಾರೆ. ಹಾಗಂತ ಆರೋಪಗಳು ಕೇಳಿ ಬರ್ತಿದೆ. ಸಾರಿ, ನಮಗೆ ರಾಂಗ್ ಇನ್ಫಾರ್ಮೇಶನ್ ಬಂದಿದೆ. ಪ್ರೀಪಿಸಿ ಅವನ್ನ ಅರೆಸ್ಟ್ ಮಾಡ್ರಿ, ನಾವು ಹೊರಡೋಣ. ಒಂದು ನಿಮಿಷ ಇರಿ. ಪದೇ ಪದೇ ನಮ್ಮ ಮನೆಗೆ ಬಂದು ನಮ್ಮ ಮನೆಯವ್ರಿಗೆ ತೊಂದರೆ ಕೊಟ್ಟು ಸುಮ್ಮನೆ ಹಂಗೆ ಹೊರಡ್ತೀವಿ ಅಂತ ಹೇಳಿದ್ರೆ ಹಿಂಗೆ? ನೀವು ನಮ್ಮ ಮನೆಯವ್ರ ನೆಮ್ಮದಿ ಹಾಳು ಮಾಡಿದ್ದೀರಾ, ನಮ್ಮ ಮನೆಯವ್ರಿಗೆ ಟೆನ್ಷನ್ ಕೊಟ್ಟಿದ್ದೀರಾ. ಇದಕ್ಕೋಸ್ಕರ ನಾವೇ ನಿಮ್ಮ ಮೇಲೆ ಕೇಸ್ ಹಾಕ್ಬೋದಲ್ವಾ? ನಿಮ್ಗಿಂತ ಜಾಸ್ತಿ ಸಾಕ್ಷಿ ನಮ್ಮ ಹತ್ರ ಇದೆ. ನೀವೀಗ ನಮ್ಮ ಮನೆಯವ್ರ ಹತ್ರ ಕ್ಷಮೆ ಕೇಳಬೇಕು, ಇಲ್ಲಾಂದ್ರೆ ನಿಮ್ಮ ಕೆಲಸ ಕಳ್ಕೋಬೇಕಾಗುತ್ತೆ. ಮೇಡಮ್, ಅಂಥ ಕೆಲಸ ದಯವಿಟ್ಟು ಮಾಡಬೇಡಿ ಮೇಡಮ್. ಅಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಏನೋ ಗೊತ್ತಿಲ್ಲದೆ ಇಂಥ ಕೆಲಸ ಮಾಡಿಬಿಟ್ಟೆ ಮೇಡಮ್. ಇದು ಯಾವುದನ್ನು ದೊಡ್ಡದು ಮಾಡೋಕ್ಕೆ ಹೋಗ್ಬೇಡಿ ರೀ. ಅವ್ನ ಅರೆಸ್ಟ್ ಮಾಡಿರಿ, ನೀವು ಇದನ್ನೆಲ್ಲ ಸೀಜ್ ಮಾಡಿರಿ. ಜನರು ಶ್ರಾವಣಿಯವ್ರ ಬಗ್ಗೆ ಇಟ್ಟಿದ್ದ ನಂಬಿಕೆ ವಿಶ್ವಾಸನ ಅವ್ರು ಉಳಿಸ್ಕೊಂಡಿದ್ದಾರೆ. ಅವ್ರ ಮೇಲೆ ಯಾವುದೇ ಆರೋಪ ಬಂದರೂ ಅದೆಲ್ಲ ಸುಳ್ಳು ಅಂತ ಸಾಬೀತಾಗ್ತಿದೆ. ಶ್ರಾವಣಿಯವರು ಗೆಲ್ಲುವ ಎಲ್ಲ ಸೂಚನೆಯನ್ನು ಕಾಣಿಸ್ತಾ ಇದೆ.
ಹ್ಯಾಪ್ನಿಂಗ್ ಮಾಡಿ ಈ ಶ್ರಾವಣಿ ಏನಾದರೂ ಮಂತ್ರ ಹೋಮ ಮಾಡಿಸಿದಾಳ? ವಾಟ್ ಇಸ್ ದಿಸ್? ನೀನು ಈ ಥರ ಮಾತಾಡ್ತೀಯ? ಇನ್ ಯಾವ ತರ ಮಾತಾಡ್ಲಿ, ಹೇಗೆ ಯೋಚನೆ ಮಾಡ್ಲಿ ಹೇಳು? ನಾನು ಈ ಶ್ರಾವಣಿ ವಿರುದ್ಧ ಏನೇ ಮಾಡಿದ್ರು ಅದೆಲ್ಲ ನನ್ನ ವಿರುದ್ಧನೇ ತಿರುಗ್ತಿದೆ. ಮೀಡಿಯಾ ಮುಂದೆ, ಜನಗಳ ಮುಂದೆ, ಪೊಲೀಸ್ ಅವ್ರ ಮುಂದೆ ಅವಳು ತಲೆ ತಗ್ಸಿ ಅವಮಾನ ಆಗ್ಬೇಕು ಅಂತ ಅನ್ಕೊಂಡ್ರೆ ಈಗ ಮೀಡಿಯಾದಲ್ಲಿ ನನ್ನ ಹೆಸರು ಬರ್ತಿದೆ ಮ್ಯಾರಿ. ನಾನು ಏನ್ ಮಾಡ್ಲಿ? ಇದನ್ನೆಲ್ಲ ಅವಳು ಉಪಯೋಗಿಸ್ಕೊಂಡು ಅದನ್ನ ಓಟಕ್ಕೆ ಕನ್ವರ್ಟ್ ಮಾಡ್ತಾಳೆ. ನಾನೇ ಗ್ರೇಟು ಅಂತ ಬಿಲ್ಡಪ್ ತಗೋತಾಳೆ ಮಾಡಿ. ಜನಗಳ ಹೋಟೆಲ್ಲ ಅವಳಿಗೆ ಬಿದ್ಬಿಟ್ರೆ ನಾನು ಏನ್ ಮಾಡ್ಲಿ? ಮಾಮ್, ರಿಲ್ಯಾಕ್ಸ್. ನಾನೇ ಏನೋ ಟೆನ್ಷನ್ ಎಲ್ಲಿದ್ರೆ ನೀರು ಬೇರೆ ತಗೊಂಬಂದ್ ಕೊಡ್ತಾಳೆ. ಗೆಟ್ ಔಟ್, ಹೋಗಾಚೆ. ಮಾಮ್, ಏನ್ ಮಾಡ್ತಿದ್ಯಾ ನೀನು? ಯಾರ್ದೋ ಕೋಪನ ಇನ್ಯಾರೋ ಮೇಲೆ ತೋರಿಸ್ತಿದೀಯಲ್ಲ. ನಿನ್ ಕೋಪ ಏನೇ ಇದ್ರು ಶ್ರಾವಣಿ ಮೇಲೆ, ನನ್ನ ಹೆಂಡತಿ ಮೇಲಲ್ಲ. ಇವಳ ಮೇಲೆ ಆಕ್ಸಿಟ್ ಮಾಡ್ಕೋತಿದೀಯಾ? ಇವನೇನಾದ್ರೂ ಬದಲಾಗ್ತಿದಾನ? ಇವನ ಬಾಯಲ್ಲಿ ಹೆಂಡತಿ ಅಂತ ಬರ್ತಿದೆ. ಸಾರಿ ಮಾಮ್, ಮೊದಲೇ ನೀನು ಟೆನ್ಷನಲ್ಲಿ ಇದೆಯಾ? ನಾನು ಕೂಗಾಡಿ ನಿಂಗೆ ಹರ್ಟ್ ಮಾಡ್ತಾ ಇದ್ದೀನಿ. ಸಾವಿತ್ರಿ, ನೀನು ಒಳಗೋಗು. ಅವಳು ಬಾಣಂತಿ ಮಾಮ್. ಇಂಥ ಟೈಮಲ್ಲಿ ಅವಳಿಗೂ ಗಾಬರಿ ಆಗಬಾರ್ದು, ಹರ್ಟ್ ಆಗಬಾರ್ದು. ಅದರಿಂದ ಮಗುಗೆ ಎಫೆಕ್ಟ್ ಆಗುತ್ತೆ ಮಾಮ್. ಓಕೆ, ಲೀವ್ ಇಟ್. ಈಗ ಈ ವಿಷಯನೆಲ್ಲ ಬಿಟ್ಬಿಡು. ಆಗಿದ್ದಾಗೋಯ್ತು, ಮುಂದೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡೋಣ. ಯೋಚನೆ ಮಾಡ್ತಾ ಕೂರೋದ್ರಲ್ಲೇ ಅರ್ಥನೇ ಇಲ್ಲ ಮಾಡಿ. ಇಮಿಡಿಯೇಟ್ ಆಗಿ ನನ್ನ ವಿರುದ್ಧ ಬರ್ತಿರೋ ನ್ಯೂಸ್ನೆಲ್ಲ ಸ್ಟಾಪ್ ಮಾಡಿಸ್ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಯಾವ್ಯಾವ ಮೀಡಿಯಾದಲ್ಲಿ ನನ್ನ ಬಗ್ಗೆ ನ್ಯೂಸ್ ಬರ್ತಿದ್ಯೋ ಅದನ್ನೆಲ್ಲ ಇಮಿಡಿಯೇಟ್ ಆಗಿ ಡಿಲೀಟ್ ಮಾಡಿಸ್ಬೇಕು. ಇನ್ನು ಪೊಲೀಸ್ ಹತ್ರ ಒಬ್ಬ ಸಿಕ್ಕಾಕೊಂಡಿದ್ದಲ್ಲ, ಅವನು ಕುಡಿದು ಏನೇನೋ ಮಾತಾಡಿದ್ದೇನೆ ಅಂತ ಕೇಸನ್ನು ಅವನ ವಿರುದ್ಧ ತಿರುಗಿಸ್ಬಿಡ್ಬೇಕು. ಮರಿ, ಆದಷ್ಟು ಬೇಗ ಇದೆಲ್ಲ ಆಗ್ಲೇಬೇಕು, ಇಮಿಡಿಯೇಟ್ ಆಗಿ. ಓಕೆ ಮಾಮ್, ಇದಿಷ್ಟು ಕೆಲಸ ಆಗುತ್ತೆ, ನಾನು ನೋಡ್ಕೋತೀನಿ. ಈಗಲೇ ಎಲ್ಲ ಕಡೆನೂ ಫೋನ್ ಮಾಡಿ ಅದು ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಅದನ್ನೆಲ್ಲನೂ ಡಿಲೀಟ್ ಮಾಡಿಸ್ತೀನಿ. ನೀನು ಟೆನ್ಷನ್ ತಗೋಬೇಡ, ರೆಸ್ಟ್ ಮಾಡು. ಓಕೆ?